ಹೇಳಿ. ನಾನು ಡಾಕ್ಟರ್ ಚಂದ್ರಶೇಖರ್ ಬಿ ಎನ್, ಜಿಲ್ಲಾ ಮಲೇರಿಯಾ ಅಧಿಕಾರಿ, ತುಮಕೂರು. ಮೊನ್ನೆ ಒಂದು ಡೆಂಗ್ಯೂವಿನಿಂದ ಮರಣ ಹೊಂದಿದೆ ಅಂತೇಳಿ ಸಿದ್ಧಗಂಗಾ ಆಸ್ಪತ್ರೆಯಿಂದ ವರದಿಯಾಗಿತ್ತು. ಮೊನ್ನೆ ಭಾನುವಾರ 9 ಗಂಟೆಗೆ ಡೆತ್ ಆಗಿದೆ. ಅದು ನಮ್ಮಲ್ಲಿ ಆ ಮಗುಗೆ 11ನೇ ತಾರೀಕಿಂದ ಜ್ವರ ಇತ್ತು. ಅದು ಜ್ವರದಿಂದ ಬಳಲ್ತಿದ್ರು. ಅದು ಪ್ರೈವೇಟ್ ಹಾಸ್ಪಿಟ್ಲಿಗೆ ಖಾಸಗಿ ಆಸ್ಪತ್ರೆಲ್ಲ ತೋರಿಸ್ಕೊಂಡು ಶಾಪಲ್ಲೆಲ್ಲ ತೋರಿಸ್ಕೊಂಡಿದೆ. 17th ನಮ್ಮಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಇದಾಗಿದೆ, ಅಡ್ಮಿಷನ್ ಆಗಿದೆ. ಆವಾಗ ಎಲ್ಲನೂ ನಾವು ಇನ್ವೆಸ್ಟಿಗೇಷನ್ ಮಾಡಿರ್ತೀವಿ. ಆವಾಗ ನಾರ್ಮಲ್ ಆಗಿತ್ತು. ಆವಾಗ ಪ್ಲೇಟ್ಲೆಟ್ ಕೌಂಟು ಚೆನ್ನಾಗಿತ್ತು. 2ನೇ ದಿನ ಅವರೇ 18ನೇ ತಾರೀಕು ಇಲ್ಲಿ ಸರಿಯಾಗಿ ನೋಡೋದಿಲ್ಲ ಅಂತ ಹೇಳ್ಬಿಟ್ಟು ಅವರನ್ನೇ ಡಿಸ್ಚಾರ್ಜ್ ಅಗೇನೆಸ್ಟ್ ಮೆಡಿಕಲ್ ಅಡ್ವೈಸ್ ಮಾಡಿಕೊಂಡು ಖಾಸಗಿ ಆಸ್ಪತ್ರೆಯಲ್ಲಿ ಮಗು ನಡ್ಕೊಂಡು ಹೋಗಿ ಅಡ್ಮಿಟ್ ಆಗಿರೋಂಥ ಉದಾಹರಣೆ ಇದೆ. ಆದಮೇಲೆ ಅದು 21 ಭಾನುವಾರ ಅದು ಡೆತ್ ಡಿಕ್ಲೇರ್ ಮಾಡಿದ್ದಾರೆ. ಬೆಳಗ್ಗೆ 9 ಗಂಟೆಗೆ ಡೆತ್ ಆಗಿದೆ ಅಂತ ಹೇಳಿ ಡಿಕ್ಲೇರ್ ಮಾಡಿರ್ತಾರೆ. ಇದು ಇಲ್ಲೇ ತುಮಕೂರು ನಗರದ ಶಾಂತಿನಗರದ ಪುಟ್ಟೈನ್ ಬಡಾವಣೆ ನಿವಾಸಿ. ಅವ್ರ ತಂದೆ ರಾಜು ಅಂತ, 18 ವರ್ಷ ಮಗು. ಅವರು ಕಾಲೇಜಿಗೆ ಹೋಗಬೇಕಾಗಿತ್ತು. ಇದರಲ್ಲಿ ಡೆತ್ ಆಗಿದೆ. ನಮಗೆ ಡೆತ್ತು ಆಗಿರೋದ್ರಿಂದ ಈಗ ನಮಗೆ ಅಲ್ಲಿ ಪ್ರಕರಣಗಳು ಜಾಸ್ತಿ ಏನು ಆ ಏರಿಯಾದಲ್ಲಿ ಕಂಡು ಬಂದಿರೋದಿಲ್ಲ. ಅದೇ ರೀತಿ ಇವತ್ತು ಸಹ ಅದು ಸೋಮವಾರದಿಂದ ನಾವು ಅಲ್ಲೇ ಸರ್ವೆ ಮಾಡಿಸ್ತಾ ಇದ್ದೀವಿ. ಇದುವರೆಗೂ 18,000 ಮನೆಗಳಷ್ಟು ನಾವು ಸರ್ವೆ ಮಾಡಿದ್ದೀವಿ. ಅಲ್ಲೆಲ್ಲ ಲಾಭ ಸರ್ವೆ ಎಲ್ಲ ಮಾಡಿದ್ವಿ, ಅಪ್ಡೇಟ್ ಸೊಲ್ಯೂಷನ್ ಎಲ್ಲ ಹಾಕಿದ್ದೀವಿ, ಫಾಗಿಂಗ್ ಮಾಡಿಸಿದ್ವಿ. ಆಧಾರ ಯಾವುದು ಪ್ರಕರಣ ಬಗ್ಗೆ ಮತ್ತೆ ಅಲ್ಲಿ ನಿರ್ಮಾಣ ಆಗಿಲ್ಲ. ಲಾಸ್ಟ್ 15 ಡೇಸಲ್ಲಿ 183 ಕೇಸಸ್ ಇಮಿಡಿಯೇಟ್ ರೈಸ್ ಆಗಿದೆಲ್ಲ. ಈಗ ಮಳೆಗಾಲ ಇರೋದ್ರಿಂದ ಮಳೆ ಬಿಟ್ಟು ಬರ್ತಾ ಇರೋದ್ರಿಂದ ಕೆಲವು ಸೊಳ್ಳೆ ತಾಣಗಳೆಲ್ಲ ಜಾಸ್ತಿ ಆಗ್ತಾ ಇದ್ದಾವೆ. ಅಲ್ಲಿ ಕೂಡ ಇನ್ನೂ ಜಾಸ್ತಿ ಕೇಸ್ ವರದಿ ಆಗ್ತಾ ಇದ್ದಾವೆ. ನಾವು ಅಲ್ಲಿ ಎಲ್ಲ ಗ್ರಾಮ ಪಂಚಾಯತಿಗೆ ಮತ್ತು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಆಡಳಿತದಿಂದ ನಾವೆಲ್ಲರಿಗೂ ಇನ್ಸ್ಟ್ರಕ್ಷನ್ಸ್ ಕೊಡಿಸಿದ್ದೀವಿ. ಸನ್ಮಾನ CEO ಅವರು DC ಅವರು ಕೊಟ್ಟಿದ್ದಾರೆ. ಎಲ್ಲರೂ ಫಾಗಿಂಗ್ ಮಾಡಬೇಕು ಮತ್ತು ಎಲ್ಲ ಸೊಳ್ಳೆ ಪ್ರಾಣಿಗಳನ್ನೆಲ್ಲ ನಾಶಪಡಿಸ್ಬೇಕು ಅಂತೆಲ್ಲ ಹೇಳಿದ್ದಾರೆ. ಅದ್ರ ಬಗ್ಗೆ ಎಲ್ಲ ಗ್ರಾಮ ಪಂಚಾಯತಿಯಿಂದ ಸರಾಗವಾಗಿ ಎಲ್ಲ ಕೆಲಸಗಳು ಮಾಡ್ತಾ ಇದ್ದಾರೆ. ಸಕ್ರಿಯ ಕೇಸಸ್ ಎಷ್ಟು ಸರ್? ಟೋಟಲು ಸಕ್ರಿಯ ಕೇಸಸ್ಗಳು 101 ಇದ್ದಾವೆ ಇಡೀ ಜಿಲ್ಲೆಯಾದ್ಯಂತ. ಇದು ಖಾಸಗಿ ಮತ್ತು ಸರ್ಕಾರಿ ಆಸ್ಪತ್ರೆಗಳು ಸೇರಿ 101 ಇದ್ದಾವೆ. ಇವತ್ತು 10 ಕೇಸ್, ನಿನ್ನೆ 10 ಕೇಸು ಬಂದಿದೆ. ಕಡಿಮೆ ಆಗ್ತಾ ಹೋಗ್ತಾ ಇದ್ದಾವೆ. ಒಂದೊಂದ್ಸತಿ ಫ್ಲಕ್ಚುಯೇಷನ್ ಆಗ್ತಾ ಇದೆ ವಾರದಲ್ಲಿ. ಟೋಟಲ್ ಬಂದು 375 ಕೇಸ್ ಆಗಿದೆ. ಜನವರಿಯಿಂದ ಇಲ್ಲಿವರೆಗೂ 375 ಕೇಸ್ ಇದೆ. ಜುಲೈ 1ರಿಂದ ಕೇಸ್ ಆಗಿದೆ. ಜುಲೈಯಿಂದ 1ರಿಂದ 203 ಕೇಸ್ ಆಗಿದೆ. ಈಗ ಸರ್ 17ಕ್ಕೆ ಹೋಲಿಸ್ಕೊಂಡ್ರೆ ಈಗ ಹತ್ರ ಅದೇ ರೇಂಜಿಗೆ ಬರ್ತಾ ಇದೆ. 17ರಲ್ಲೂ ಇದೇ ಥರ ಇದಿತ್ತು. ಆವಾಗಲೂ ಒಂದು 400 ಚಿಲ್ಲರೆಷ್ಟು ಆಗಿತ್ತು. ಸೊ ಹಂಗಾಗಿ ಅಲ್ಲಿ ಡೆತ್ಗಳೆಲ್ಲ ಆವಾಗಲೂ ಆಗಿದ್ದು. ಆಗ ಮತ್ತೆ ಡೆತ್ ಆಡಿಟ್ ಎಲ್ಲ ಮಾಡಿದಾಗ ಅದನ್ನೆಲ್ಲ ಡೆಂಗ್ಯೂ ಡೆತ್ ಯಾವುದಿಲ್ಲ ಅಂತೇಳಿ ನಾವು ಪ್ರಕರಣಗಳು ಕಂಡು ಬಂದಿರೋದಿಲ್ಲ. ಅಷ್ಟು ಸೀರಿಯಸ್. ಇದು ಕೋಮಾರ್ಬಿಡಿಟೀಸ್ದಲ್ಲಿ ಜಾಸ್ತಿ ಡೆತ್ ಆಗ್ತಾ ಇದ್ದಾವೆ. ಅವ್ರಿಗೆ ಬೇರೆ ಕಾಯಿಲೆ ಇದ್ದು ಜೊತೆಗೆ ಡೆಂಗ್ಯೂನು ಅಟ್ಯಾಕ್ ಆಗಿದೆ. ಡೆಂಗ್ಯೂ ಪ್ರಕರಣ ಜಾಸ್ತಿ ಆಗೋ ಸಾಧ್ಯತೆ ಇದೆ. ಈಗ ವಾತಾವರಣ ನೋಡಿದ್ರೆ ಮಳೆ ಜಾಸ್ತಿ ಬಂದು ಹೋಗ್ತಾ ಇದ್ರೆ ಈ ಥರ ಆಗುತ್ತೆ. ಇಲ್ಲ ಕಂಟಿನ್ಯೂಸ್ ನೀರು ಫ್ಲೋ ಇದ್ರೆ ಈ ಥರ ಏನಾಗಲ್ಲ. ನಾವು ಮುನ್ನೆಚ್ಚರಿಕೆ ಅಂದ್ಕೊಂಡಿದ್ದೀವಿ, ಜಿಲ್ಲೆಯನ್ನು ತಗೊಂಡಿದ್ದೀವಿ. ಸರ್, ಈಗ ಆಸ್ಪತ್ರೆಗಳಲ್ಲಿ ನೀಟ್ನೆಸ್ ಇಲ್ಲ ಅನ್ನೋದು ಆರೋಪ ಮಾಡ್ತಾರೆ ರೋಗಿಗಳು ಚಿಕಿತ್ಸೆ ತಗೋದು. ನಿನ್ನೆ ಕೂಡ DC ಅವರು ಡಿಸ್ಟಿಕ್ ಹಾಸ್ಪಿಟ್ಲಿಗೆ ಭೇಟಿ ಕೊಟ್ಟಿದ್ರು. ಅಲ್ಲೂ ಕೂಡ ಬಗ್ಗೆ ನನ್ನ ಲಿಮಿಟ್ಸ್ ಇಲ್ಲ. ಇದು ಏನಿದೆ ಡಿಸ್ಟಿಕ್ ಸರ್ಜನ್ಗೆ ಸೇರಿದಂಥ ವಿಷಯ. ನಮ್ಮ DHO ಅವ್ರಿಗೆ ಎಲ್ಲ ಆಸ್ಪತ್ರೆಗಳು. ಸರ್, ಡಿಸ್ಟಿಕಲ್ಲಿ ಎಲ್ಲಿ ಜಾಸ್ತಿ ಇದೆ ಸರ್ ಸೊಳ್ಳೆ ಡೆಂಗ್ಯೂ ಜ್ವರ? ಇಲ್ಲಿ ಜಾಸ್ತಿ ಇದೆ. ಡೆಂಗ್ಯೂ ಜ್ವರ ತುಮಕೂರು ನಗರದಲ್ಲೇ ಇದೆ. ತುಮಕೂರು, ಶಿರಾ, ಆಮೇಲೆ ಕಿತ್ತೂರು, ಪಾವಗಡ. ಈಗ ಹಾಟ್ಸ್ಪಾಟ್ಗಳು ಆ ಥರ ಗುರ್ಸೋಂಥದ್ದು ಹಾಟ್ಸ್ಪಾಟ್ ಅಂದರೆ ನಮಗೆ 2ಗಿಂತ ಜಾಸ್ತಿ ಕೇಸ್ ಒಂದೇ ಕಡೆ ಇದ್ದರೆ ಅದನ್ನು ಹಾಟ್ಸ್ಪಾಟ್ ಅಂತ. ಎಷ್ಟು ಕೇಸ್ ಇರಬೇಕು ಸರ್? ಆ ಥರ ಇಲ್ಲ, 2 ಕೇಸಿಂದ ಜಾಸ್ತಿ ಇರಬೇಕು ಒಂದೇ ಕಡೆ. 2 ಕೇಸ್ ಜಾಸ್ತಿ ಹಾಟ್ಸ್ಪಾಟ್ ಮಾಡೋದಿಲ್ಲ. ಈಗ ಒಂದು ಮನೆಯಲ್ಲಿ ಇಬ್ಬರಿಗಿದ್ದು ಒಂದೊಂದು 100 ಮೀಟರ್ ಮೇಲೆ ಮನೆ ಇದ್ದು ಅಲ್ಲಿ ಡೆಂಗ್ಯೂ ಪ್ರಕರಣಕ್ಕೆ ನಾವು ಅದು ಹಾಟ್ಸ್ಪಾಟ್ ತಗೊಳ್ಳಲ್ಲ ನಾವು. ಈಗ ಸದ್ಯಕ್ಕೆ ಯಾವ ಆ ಥರ ಗುರುತು ಯಾವ ಗುರುತಿಲ್ಲ ನಾವು ಇನ್ನೂ. ಓಕೆ.